ಮಳೆಗಾಲ ಆರಂಭಕ್ಕೂ ಮುನ್ನವೇ ಶಿರಾದಲ್ಲಿ ಮಳೆ ಅವಾಂತರ. ಸಿಡಿಲು ಬಡಿದು ಬೀದಿಗೆ ಬಿದ್ದ ಕುಟುಂಬಕ್ಕಿಲ್ಲ ನೆರವು. ಹೌದು, ಮಳೆಗಾಲ ಆರಂಭಕ್ಕೂ ಮುನ್ನವೇ ರಾಜ್ಯದ ಹಲವೆಡೆ ಅಕಾಲಿಕ ಮಳೆಯಾಗ್ತಾ ಇದ್ದು ನಾನಾ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಶಿರಾದಲ್ಲೂ ಅಕಾಲಿಕ ಮಳೆ ಅವಾಂತರಗಳು ಆಗಾಗ ಆಗ್ತಾ ಇದ್ದು ಹಲವು ಕುಟುಂಬಗಳು ಬೀದಿಗೆ ಬೀಳ್ತಾ ಇದೆ. ಮೊನ್ನೆ ಶುಕ್ರವಾರ ಸಂಜೆ ಶಿರಾದಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗಿದ್ದು, ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಯರದಕಟ್ಟೆ ಗ್ರಾಮದಲ್ಲಿ ಸಿಡಿಲು ಬಡಿದಿದ್ದು, ಸಿಡಿಲಿಗೆ ಹನುಮಂತರಾಯಪ್ಪ ಎಂಬುವವರಿಗೆ ಸೇರಿದ್ದ ಗುಡಿಸಲು ಬೆಂಕಿಗಾಹುತಿಯಾಗಿತ್ತು. ಗುಡಿಸಲು ಬೆಂಕಿಗಾಹುತಿಯಾದ ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಲತಾ ಹಾಗೂ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದು, ಕುಟುಂಬದವರನ್ನ ಸ್ಥಳೀಯ ಅಂಗನವಾಡಿ ಕೇಂದ್ರದಲ್ಲಿ ವಾಸ್ತವ್ಯಕ್ಕೆ ಇರಿಸಿದ್ದು ಬಿಟ್ರೆ ಘಟನೆ ನಡೆದು 24 ಗಂಟೆ ಕಳೆದರೂ ಕೂಡ ಯಾವುದೇ ಪರಿಹಾರ ನೀಡಿಲ್ಲ ಎಂದು ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಸಿಡಿಲಿನಿಂದ ಹನುಮಂತರಾಯಪ್ಪ ಕುಟುಂಬ ಇದ್ದ ಗುಡಿಸಲು ಸುಟ್ಟು ಕರಕಲಾಗಿದ್ದು, ಇರಲು ಮನೆ, ಅಡುಗೆ ಮಾಡಿಕೊಳ್ಳಲು ದಿನಸಿ ಪದಾರ್ಥಗಳು, ಹಣ ಇಲ್ಲದೆ ನಿರಾಶ್ರಿತರಾಗಿದ್ದು ಪರದಾಡುವಂತಾಗಿದೆ. ಭರವಸೆ ನೀಡಿ ಹೋದ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳಲು ಮುಂದಾಗ್ತಾ ಇಲ್ಲ ಎಂದು ಸ್ಥಳೀಯರು ಹಾಗೂ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೇಲಧಿಕಾರಿಗಳಾಗಲಿ, ಮೆಂಬರ್ಗಳಾಗಲಿ, ಸೆಕ್ರೆಟರಿ ಆಗಲಿ, PDO ಆಗಲಿ, ಯಾರು ಗ್ರಾಮಸ್ಥರಾಗಲಿ ಯಾರು ಸರ್ ಇದಕ್ಕೆ ಇನ್ವಾಲ್ವ್ ಇಲ್ಲ ಸರ್. ಅವ್ರಿಗೆ ಬೀದಿ ಪಾಲಾಗಿ ₹1 ದುಡ್ಡಿಲ್ಲ ಅವ್ರ ಹತ್ರ. ಊಟ ಮಾಡೋಕ್ಕೆ ಸಹ, ಅಡುಗೆ ಮಾಡ್ಕೊಳಕ್ಕೂ ಸಾಕ ಒಂದು ಪಾತ್ರೆ ಇಲ್ಲ, ಏನಿಲ್ಲ ಸರ್. ಆ ಥರ ಪರಿಸ್ಥಿತಿಯಲ್ಲಿದ್ದಾರೆ. ಇವಾಗ ಹೆಚ್ಚು ಕಮ್ಮಿ 10 ವರ್ಷದಿಂದ ಇದ್ದರು. ನಿನ್ನೆ ಮನೆ ಸಿಡ್ಲೊಡೆದ್ಬಿಟ್ಟು ಅವ್ರಿಗೆ ಏನು ಪರಿಹಾರನೂ ಇಲ್ಲ ಸರ್. ಸರ್ಕಾರದಿಂದ ಏನೂ ಆಗಿಲ್ಲ ಸರ್. ಅಂತ ಬರ್ತಾರಲ್ಲ, ಅದು ಹಂಗಾಗ್ತಾರೆ ಓಟ್ ಅವರಿಗೆ. ಸರ್ಕಾರದಂತ ನಮ್ಗೇನು ಇಲ್ಲ. 20 ವರ್ಷ 30 ವರ್ಷ ಆದ್ರೂ ಗುಡ್ಲಾಗೆ ಇರ್ಬೇಕು ನಾವು. ಇವತ್ತು ಇವ್ರಿಗಾಗಿರೋ ಪರಿಸ್ಥಿತಿ ನಮ್ಗೂ ಆಗುತ್ತೆ, ನಮ್ಗೆ ಆಗ್ಬಾರ್ದು. ಇದು ನಮ್ದೇ, ಇದೇನು ಬೇರೆ ಅಲ್ಲ. ಇದು ನಮ್ದೇ. ಇದು ಮುಂದಾಗಿರೋದಕ್ಕೆ ಹೆಂಗಾತು, ಅದು ಆಗಿದ್ರೆ ಊರಕ್ಕೆ ಹೋಗಿರಕ್ಕಾಗುತ್ತಾ? ಇಲ್ಲ. ಮಕ್ಕಳು 2 ನಮ್ಮ ತಮ್ಮಂಗೆ, ನಮ್ಮ ಯಜಮಾನ್ರು ತೀರೋಗೈತಿ. ನಾವು ಅಪ್ಪರ ಮನೆಗೆ ನಾವು ಬಂದಿದ್ವಿ. ನಮ್ಮದು, ನಮ್ಮ ಮಗಳದು, ನಮ್ಮದಾಗಲಿ ನಮ್ಮ ತಮ್ಮಂದಾಗಲಿ ಏನೇ ಸರ್ಕಾರಿದು ಏನೇ ಒಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಏನೂ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇದಕ್ಕೊಂದು ಪರಿಹಾರ ಮಾಡಿಕೊಡ್ರಿ. 10 ಚೀಲ ರಾಗಿ ಮತ್ತು 3 ಲಕ್ಷ ಅಮೌಂಟು ಎಲ್ಲ ಮನೆ ಕಟ್ಟನಂತ ಎಲ್ಲ ಸೆಟ್ ಮಾಡ್ಕೊಂಡು ಇಕ್ಕೊಂಡಿದ್ವಿ. 2 ಜೊತೆ ಹ್ಯಾಂಗಿಂಗ್ಸು, 1 ಜೊತೆ ವಾಲೆ ಜುಮ್ಕಿ, 2 ಎಳೆ ಮಂಗಲೆ ಚೈನು ಇಷ್ಟೆಲ್ಲ ಇಕ್ಕೊಂಡಿದ್ವಿ ಸರ್. 2 ಚೀಲ ಅಕ್ಕಿ, ಎಲ್ಲ ಬೀರು, TV ಏನೂ ಇಲ್ಲ ಸರ್, ಏನೂ ಇಲ್ಲ. ಇಟ್ಕೊಂಡಿರೋ ಬಟ್ಟೆ ಬಿಟ್ಟರೆ ಇನ್ನು ಏನು ನಮ್ಮ ಕೈಗಿಲ್ಲ ಸರ್. ಇಷ್ಟು ಕೇಳ್ಕೊತೀವಿ ಸರ್ ನಾವು. ಇನ್ನು ನಿನ್ನೆಯೂ ಶಿರಾ ತಾಲೂಕಿನಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು, ಬಿರುಗಾಳಿ ಸಹಿತ ಭಾರೀ ಮಳೆಗೆ ಬುಕ್ಕಾಪಟ್ಟಣ ಹೋಬಳಿಯಲ್ಲಿ ಸಾವಿರಾರು ಅಡಿಕೆ, ತೆಂಗಿನ ಮರಗಳು ನೆಲಕಚ್ಚಿವೆ. ಅಲ್ಲದೆ ಫಸಲಿಗೆ ಬಂದಿರೋ ಮಾವಿನಕಾಯಿ ಉದುರಿ ಹೋಗ್ತಾ ಇದ್ದು ರೈತರು ಕಂಗಾಲಾಗ್ತಿದ್ದಾರೆ. ಹಲವೆಡೆ ವಿದ್ಯುತ್ ತಂತಿ ಮೇಲೆ ನೂರಾರು ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿದ್ದು ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಾಸ ಉಂಟಾಗ್ತಾ ಇದೆ. ಶಾಖದಡು ಗ್ರಾಮದ ಹನುಮಂತರಾಯಪ್ಪ ಎಂಬುವವರಿಗೆ ಸೇರಿದ್ದ ಜಮೀನಿನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಅಧಿಕ ತೆಂಗಿನ ಮರಗಳು ಭಾರೀ ಗಾಳಿಗೆ ಮುರಿದು ಬಿದ್ದಿದ್ದು ಕುಟುಂಬಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಧಿಕಾರಿಗಳು ತುರ್ತು ಕ್ರಮ ಕೈಗೊಂಡು ಪರಿಹಾರ ಒದಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇನ್ನು ಮಳೆಗಾಲ ಆರಂಭವಾದ ಬಳಿಕ ಇನ್ನೆಷ್ಟು ಅವಾಂತರಗಳು ಸೃಷ್ಟಿಯಾಗುತ್ತೋ ಎಂದು ಕಾದು ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.